224 आमदारांपैकी 110 आमदार एकही दिवस सभागृहात बसलेले नाहीत. केवळ दिवस भत्ते घेण्यासाठीच ते येथे येतात. याला आळा घालण्यासाठी कठोर नियम लागू करावेत. विधानसभा व विधान परिषदेच्या कामकाजात पूर्ण वेळ उपस्थित न राहणाऱ्यांना सरकारकडून कोणतीही सुविधा देऊ नये असा कडक आदेश विधानसभा अध्यक्षांनी काढावा अशी मागणी माहिती अधिकार कार्यकर्ते भीमाप्पा गडात यांनी दिली आहे. ते बेळगावमध्ये पत्रकारांशी बोलत होते. जनतेच्या कराच्या पैशांवर चंगळ करण्यासाठी हे सर्वजण बेळगावला येतात असा आरोपही त्यांनी केला. ಇವಾಗ ಏನಾಗಿದೆ ಅಂದ್ರೆ ಇವಾಗ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ. ಅಧಿವೇಶನ ಪ್ರಾರಂಭ ಆಗುತ್ತಾ ಮುಂಚಿತನ ಉತ್ತರ ಕರ್ನಾಟಕ ಬಗ್ಗೆ ಭಾಳ ಮಹತ್ವ ಕೊಡ್ತೀವಿ, ಚರ್ಚೆ ಮಾಡ್ತೀವಿ ಎಲ್ಲ ಹೇಳ್ಕೋತಾ ಪೇಪರು ಟಿ ವಿಯಾಗ ಬಂತು. ಆದರೆ ಇಲ್ಲಿ ನಡೆದದ್ದೇನಿದೆ, ಇವರು ಬೆಳಗಾವಿಯಲ್ಲಿ ಅನಿಸ್ತದೆ ನನಗೆ ಒಂದು ಗಂಟೆಗೆ 20 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಇಲ್ಲಿ ಅಧಿವೇಶನ ಮಾಡೋಕ್ಕೆ ಬಂದಿಲ್ಲ, ಇವ್ರು ರಾಜಕೀಯ ಮಾಡೋಕ್ಕೆ ಬಂದಾರ ಹೇಳ್ತಾನೆ. ಬರೀ ಡಿನ್ನರ್ ನಡಿ, ಪಾರ್ಟಿ ನಡಿ, ಆ ಹೋಟೆಲ್ ನಡಿ, ಈ ಹೋಟೆಲ್ ನಡಿ, ಕುರ್ಚಿ ಕದನ ಬರೀ ಇದನ್ನು ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆ ಸರಿ ಇಲ್ಲ ಅಂತ ನಾ ಹೇಳ್ತಾನೆ. ಒಂದು ಬಿಡೇ ಬಿಟ್ಟು ಹೇಳ್ಬೇಕು, ಬದಲಾಡ್ತೀವಂದ್ರೆ ಬದಲಾಡ್ತೇವೆ ಹೇಳ್ಬೇಕು, ಇದ್ರೆ ಇಲ್ಲ ಅಂತ ಹೇಳ್ಬೇಕು. ಸುಳ್ಳು ಹಿಂಗೆ ಮಾಡ್ಕೊಂಡು ಇಲ್ಲಿ ಅಧಿವೇಶನ ಸಮಯ ಹೇಗೆ ಮಾಡ್ತಾರೋ. ಇನ್ನು ಜನ ಬಹುತೇಕ ಬೀದಿಗಿಳಿದ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ತಿಳಿ ಬೈತಾ ಇದ್ದೀನಿ. ಇಲ್ಲೇ ಇವ್ರಿಗೆಲ್ಲ 20,000, 30,000, 15,000 ಖರ್ಚು ಮಾಡಿ ದೊಡ್ಡ ದೊಡ್ಡ VIP 5 ಸ್ಟಾರ್ ಹೋಟೆಲ್ ಮಾಡಿಕೊಟ್ಟಿವಿ. ಯಾವ ಮಂತ್ರಿಗಳು ಅಷ್ಟು ಸಮಯಕ್ಕೆ ಸರಿಯಾಗಿ ಇಲ್ಲಿ ಇದಕ್ಕೆ ಬರೋದು ಗೊತ್ತಿಲ್ಲ. ವಿಧಾನ 2 ಸದನಗಳಲ್ಲಿ ಯಾರೂ ಸಿಗುವುದಿಲ್ಲ. ಶಾಸಕರು ಬರೀ ಬೆರಳಿಕೆ ಎತ್ತಿರ್ತಾರೆ. ಅದಕ್ಕೆ ಇವ್ರು ಏನು ಮಾಡ್ಬೇಕಂದ್ರೆ ಈ ಸರ್ಕಾರಿ ನೌಕರರಿಗೆ ಯಾವ ರೀತಿ ಒಂದು ಹೆಬ್ಬೆಟ್ಟು ತೊಗೊಂಡು ಹೊರಗೆ ಬಿಡ್ತಾರಲ್ಲ, ತಮ್ಮ ಸಿಗ್ನೇಚರ್ ತೊಗೊಂಡು ಇವ್ರನ್ನ ಹೊರಗೆ ಬಿಡಬೇಕು, ಒಳಗೆ ಕಳಿಸ್ಬೇಕು. ಯಾರು ಸದನದಲ್ಲಿ ಪೂರ್ತಿ ಭಾಗಿಯಾಗಿದ್ದಾರೋ ಅವ್ರಿಗೆ ಮಾತ್ರ ಅಧಿವೇಶನ ಭತ್ಯೆ ಎಲ್ಲ ಕೊಡಬೇಕು. ಯಾರೂ ಹಾಜರಾಗಿಲ್ಲ, ಏನು ಹೊರಗೆ ಓಡಾಡ್ಯಾರು ನಾ ನೋಡೀನಿ ಪ್ರತ್ಯಕ್ಷ. ನಾನು ಮೊನ್ನೆ ಧಾರವಾಡದಿಂದ ಬರ್ತಾಯಿದ್ದೆ, ಸಮಯ ಬರೀ 12:30 ಮಧ್ಯಾಹ್ನದಾಗ. ಅವಾಗ ನನಗೊಂದು 20 MLA ಗಾಡಿಗಳು ಭೇಟಿ ಆದವು. ಅಂದ್ರೆ ಅವ್ರು ಎಂಥವ್ರಪ್ಪ ಅಂದ್ರೆ ಸಹಿ ಮಾಡಿ ದಿನಭತ್ಯೆ, ಪ್ರಯಾಣ ಭತ್ಯೆ ತೊಗೊಂಡು ಹೋಗುವಂಥ MLAಗಳು. ಇವತ್ತು ಸಾರ್ವಜನಿಕರ ತೆರಿಗೆ ದುಡ್ಡು MLAಗಳು ಮಕ್ಕಳು ಬಂದು ಊಟ ಮಾಡಾಕ್ತಾರೆ. ಏನು ಅವ್ರ ಅಪ್ಪನ ಮನೆ ಗಳಿಸಿದ, ಅವ್ರ ಅಪ್ಪ ಗಳಿಸಿಕೊಟ್ಟನು. ಶಾಸಕರು ಮಕ್ಕಳು, ಅವ್ರ ಹ್ಯಾಂಡ್ರು ಸಾಕಷ್ಟು ಜನ ಬಂದು ಊಟ ಮಾಡ್ತಾರೆ ಇಲ್ಲಿ ದಿನ. ಯಾರು ದುಡ್ಡು ಅದೆಲ್ಲ ಏನು ಭಿಕ್ಷುಕ್ರ ಇವರೆಲ್ಲ ಶಾಸಕರಂದ್ರೆ. ಅದಕ್ಕೆ ನಂದೇನಪ್ಪ ಪ್ರಶ್ನೆ, ಸಾರ್ವಜನಿಕರ ತೆರಿಗೆ ದುಡ್ಡು ಸರಿಯಾಗಿ ಉಪಯೋಗ ಆಗಬೇಕು. ಒಂದು ತಾಸಿಗೆ 20 ಲಕ್ಷ ರೂಪಾಯಿ ತೆರಿಗೆನ ವೆಚ್ಚಕೈತೆ ನಮ್ಮದು. ಅದಕ್ಕೆ ಇನ್ನು ಮುಂದಾದ್ರು ಇನ್ನೇನು 4 ದಿವಸ ಐತಿ, ಇನ್ನು ಮುಂದಾದ್ರು ತಾವು ಸರಿಯಾಗಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ನಾನು ರಾಜ್ಯದ ಜನರ ಪರವಾಗಿ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಆಗಿ ಉತ್ತರ ಕರ್ನಾಟಕ ಭಾಗದಿಂದ ನಾನು ಕೇಳಿ ಬಯಸ್ತಾ ಇದ್ದೀನಿ. ಅದಕ್ಕೆ ಇನ್ನು ಮುಂದೆ ಈ ಮೋಜು ಮಸ್ತಿ ಡಿನ್ನರು ಅಲ್ರಿ, ಆ ಸಿದ್ದರಾಮಯ್ಯ ಅವರ ಕೋಳಿ ತಿದ್ದಿನ ಹಂಗೆ ತೋರಿಸ್ತಾರೆ. ಏನೈತಪ್ಪ ಜನ ಅದನ್ನು ಕೇಳು, TV ಹತ್ತರೊಟ್ಟಿಗೆ ಆ ಚಿಕನ್ ಪೀಸ ಕೈಯಾಗ ಏನಿದೆ ನಾಚಿಕೆ ಇಟ್ಟು ಸಂಗತಿ. ಒಬ್ಬ ಮುಖ್ಯಮಂತ್ರಿ ಚಿಕನ್ ತಿನ್ನೋದ ಅವರೇ ಹೇಳ್ಬೇಕಲ್ಲ, ಪರಂಗಿ ತೋರಿಸ್ಬಾರ್ದತ್ತೆ. ಅದಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾಸಿಗೆ 20 ಲಕ್ಷ ರೂಪಾಯಿ ವ್ಯಯ ಆಕತಿ, ಸರಿಯಾಗಿ ಅಭಿವೃದ್ಧಿ ಕಾರ್ಯ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ರಾಜ್ಯದ ಜನರ ಪರ ಕೇಳ್ತಾ ಇದ್ದೀನಿ. सभागृहाची प्रतिष्ठा जपण्यासाठी आमदार व विधान परिषद सदस्यांनी सक्रियपणे कामकाजात सहभागी व्हावे असे त्यांनी सांगितले. कृष्णा कांबळे, KMM मराठी, बेळगाव.